ಹಾಯ್ ಹಲೋ ನಮಸ್ಕಾರ ಎಲ್ಲ ನಮ್ಮ ಮಂದಿಗೆ ಎಲ್ಲರೂ ಹೆಂಗದ್ರಿ ಆರಾಮದಿರಿ ಅಂತ ಅನ್ಕೋತೀನಿ. ನಾನು ನಿಮ್ಮ ಕಲಿಕೆ ಮಾತಾಡಕತ್ತಿದ್ದು ಇವತ್ತಿನ ನಾ ಶಾರ್ಟ್ ವಿಡಿಯೋ ಅಥವಾ ಒಂದು ವಿಡಿಯೋನ ಎದಕ್ಕೆ ಮಾಡಾಕತ್ತೀನಪ್ಪ ಅಂತಂದ್ರೆ ನನಗಾಗಿದ್ದು ಒಂದು ಅನುಭವ ಹೇಳ್ತೀನಿ ರೀ ನಿಮಗೆ. ಏನಪ್ಪ ಅಂತಂದ್ರೆ ನಾ ಈಗ 2 ದಿನಗಳ ಹಿಂದೆ ಸಿಸ್ಟಮ್ ಅಪ್ಡೇಟ್ ಮಾಡೋಕೆ ಹೋಗಿದ್ದೆ. ಅದು ಅಪ್ಡೇಟಾಗಿ ಸ್ವಲ್ಪ ಎರರ್ ಬಂದುಬಿಟ್ಟು ಏನಾಯ್ತು ಅಂತಂದ್ರೆ ನಂದು ಫೋನ ಎರರ್ ಆಗಿಬಿಡ್ತು ರೀ. ಫೋನ್ ಎರರ್ ಆಯ್ತು ಅಂತಂದ್ರೆ ಏನಾಯ್ತು ಅಂತಂದ್ರೆ ಅಲ್ಲಿ ನಂದು ಪೂರಾ ಸಿಸ್ಟಮ್ ಮೊಬೈಲ್ದು ಏನು ಸಿಸ್ಟಮ್ 14th ಸಿಸ್ಟಮ್ ಏನೈತಿ, ಆ್ಯಂಡ್ರಾಯ್ಡ್ದು 14th ವರ್ಷನ್ ಏನೈತಿ ಅದು ಮೊಬೈಲಿಂದನೇ ಡಿಲೀಟ್ ಆಗಿಬಿಡ್ತು. ಡಿಲೀಟ್ ಆಗೋಣ ನನಗೆ ಮೊಬೈಲ್ ಪೂರಾ ಹೊಸದಾಗಿಬಿಡ್ತು ರೀ. ನಾ ಏನು ಮಾಡೋಕೆ ಬರೋಂಗಿಲ್ಲ, ಅದನ್ನು ಸಾಫ್ಟ್ವೇರ್ ಹೊಡಿಸ್ಬೇಕು. ಅದು ಬಿಟ್ಟು ನನಗೆ ಏನೂ ಬೇರೆ ಐಡಿಯಾನೇ ಇರಲಿಲ್ಲ. ಅದಕ್ಕೆ ನಾನು ಸಾಫ್ಟ್ವೇರ್ ಹೊಡಿಸಿದ್ದೆ. ಸಾಫ್ಟ್ವೇರ್ ಹೊಡ್ಸೋಣ ಏನಾಯ್ತಪ್ಪ ಅಂತಂದ್ರೆ ನನ್ನ ಲಕ್ ರೀ. ಇದಕ್ಕಂತಂದ್ರೆ ನಂದು ಎಲ್ಲ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಡೀಟೇಲ್ಸ್ ನಂದು ಮೇಲ್ ಐ ಡಿದೊಳಗಿತ್ತು. ಮೇಲ್ ಐ ಡಿಯಿಂದ ನಾನು ಅದನ್ನು ಹೊಳ್ಳಿ ರಿಕವರ್ ಮಾಡಿಕೊಂಡೆ. ನನಗೆ ಆಲ್ಮೋಸ್ಟ್ ಎಲ್ಲ 90% ನನಗೆಲ್ಲ ರಿಕವರ್ ಆಗ್ಯಾವ. ಬಟ್ ನಿಮಗೆ ನಾ ಒಂದು ಏನು ಹೇಳಕತ್ತೀನಿ ಅಂತಂದ್ರೆ, ನಿಮ್ಮ ಏನೋ ಡಾಕ್ಯುಮೆಂಟ್ಸ್ ಇದ್ದರೂ ಏನೋ ಪರ್ಸ್ನಲ್ ನಿಮ್ಮ ಏನೋ ಇದ್ದಪ್ಪ ಅಂತಂದ್ರೂ ದಯವಿಟ್ಟು ನಿಮ್ಮ ಇಮೇಲ್ ಐ ಡಿಗೆ ಹಾಕಿರಿ. ನಿಮ್ಮ ನಂಬರ್ಸ್, ಕಾಂಟ್ಯಾಕ್ಟ್ ನಂಬರ್ಸ್ ಆಗಿರ್ಬೋದು, ನಿಮ್ಮ ಫೋಟೋಸ್ ಆಗಿರ್ಬೋದು, ನಿಮ್ಮ ಏನಾದರೂ ವೀಡಿಯೋಸ್, ಡಾಕ್ಯುಮೆಂಟ್ಸ್ ಏನಾದರೂ ಇದ್ರೆ ಅವು ಹೈಡ್ನಾಗ ಇಟ್ಟಿದ್ರೂ, ನೀವು ಹೈಡ್ನಾಗ ಇರ್ತಾವೆ ಅವನ್ನೆಲ್ಲ ಇಟ್ಟಿದ್ರೂ ಅದನ್ನು ನೀವು ನಿಮ್ಮ ಇಮೇಲ್ ಅಕೌಂಟಿಗೆ ಲಿಂಕ್ ಮಾಡಿರಿ. ಲಿಂಕ್ ಮಾಡಿದ್ರಿ ಅಂತಂದ್ರೆ ನೀವು ವಾಪಸ್ ರಿಕವರ್ ಮಾಡ್ಕೋಬೋದು. 90% ಚಾನ್ಸಸ್ ಇರ್ತೈತೆ ರೀ ನಿಮ್ಗೆ ರಿಕವರ್ ಮಾಡ್ಕೊಳಕ್ಕೆ. ಅದು ಬಿಟ್ಟು ನಿಮಗೆ ಬೇರೆ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಹೀಗಾಗಿ ಈಗ ನೀವು ಏನಾದರೂ ನಂತಂದ್ರೆ ಈಗ ನೀವು ರೀಲ್ಸ್ ಮಾಡಿರ್ತೀರಿ, ಅವು ಯಾರಿಗೂ ಹೊರಗೆ ಗೊತ್ತಾಗಬಾರ್ದು. ಹಿಂಗೆ ಏನೋ ನಿಮ್ಮ ಒಂದಿಷ್ಟು ಪರ್ಸ್ನಲ್ಸ್ ವೀಡಿಯೋಸ್, ಫೋಟೋಸ್ ಇರ್ತಾವೆ, ಅವ್ನು ನೀವು ಏನು ಮಾಡಿರ್ತೀರಿ ಹೈಡ್ನಾಗೆ ಯಾರೂ ನೋಡಬಾರ್ದಂತೆ ಹೈಡ್ನಾಗ ಇಟ್ಟಿರ್ತೀರಿ. ರೀಲ್ಸ್ ಮಾಡಿ ಹೈಡ್ನಾಗ ಇಟ್ಟಿರ್ತೀರಿ. ಅಥವಾ ನೀವು ಏನೋ ನಿಮ್ಮ ಬಿಸ್ನೆಸ್ ಡಾಕ್ಯುಮೆಂಟ್ಸ್ ಏನಾದರೂ ಇರ್ತಾವೆ ಅವನ್ನೆಲ್ಲ ಹೈಡ್ನಾಗ ಇಟ್ಟಿರ್ತೀರಿ. ಅವೆಲ್ಲ ಹೊರಗಿನ ಜನಕ್ಕೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಹೈಡ್ನಾಗ ಇಟ್ಟಿರ್ತೀರಿ. ಅವನ್ನೆಲ್ಲ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ನೀವು ಮಾಡಿದ್ದೀರಂದ್ರೆ ದಯವಿಟ್ಟು ನಿಲ್ಲಿಸಿ. ನಿಮ್ಮ ಲಿಂಕ್ ಮಾಡಿರಿ, ನಿಮ್ಮ ಜಿಮೇಲ್ ಅಕೌಂಟಕ್ಕೆ ಅವನ್ನ ಲಿಂಕ್ ಮಾಡಿರಿ. ಜಿಮೇಲ್ ಅಕೌಂಟಿಗೆ ಅವನ್ನ ಹಾಕಿರಿ. ಹಾಕಿದ್ರಿ ಅಂತಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್, ನಿಮ್ಮ ಫೋಟೋಸ್, ನಿಮ್ಮ ವೀಡಿಯೋಸ್, ನಿಮ್ಮ ಕಾಂಟ್ಯಾಕ್ಟ್ಸ್ ಸೇಫ್ ಇರ್ತಾವೆ. ನೀವು ಒಂದು ಮೊಬೈಲ್ ಬಿಟ್ಟು ಇನ್ನೊಂದು ಮೊಬೈಲ್ದಾಗ ನೀವು ಲಾಗಿನ್ ಆದ್ರೂ ಜಿಮೇಲಿಂದ ಇದ್ರೊಳಗೆ ಏನು ಇರ್ತೈತಿ ಅದಕ್ಕೂ ಅದು ಟ್ರಾನ್ಸ್ಫರ್ ಆಗ್ತೈತೆ ರೀ. ನಿಮ್ಮ ಇಮೇಲ್ ಅಕೌಂಟಿಗೆ ದಯವಿಟ್ಟು ಎಲ್ಲರೂ ಹಾಕೋರಿ. ಇದು ಇಷ್ಟು ಹೇಳಿ ನಾ ಈ ವಿಡಿಯೋ ಮುಗಿಸ್ತೀನಿ. ದಯವಿಟ್ಟು ಎಲ್ಲರೂ ಇದೊಂದು ನನಗಾಗಿದ್ದ ಅನುಭವ ಹೇಳೀನಿ, ಎಲ್ಲರೂ ಮಾಡ್ಕೊರಿ. ಆಯಿತು, ಇಷ್ಟೇ ಹೇಳಿ ನನ್ನ ವಿಡಿಯೋ ಮುಗಿಸ್ತೀನಿ. ದಯವಿಟ್ಟು ಎಲ್ಲರೂ ನಮ್ಮ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ವಿಡಿಯೋ ಇಷ್ಟ ಆಗಿತ್ತು ಅಂತ ದಯವಿಟ್ಟು ಶೇರ್ ಮಾಡಿರಿ. ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿರಿ. ಈ ವಿಡಿಯೋ ಹೆಂಗಾಯ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಒಂದು ಹಾಕಿರಿ ಪ್ಲೀಸ್. ಥ್ಯಾಂಕ್ ಯು.